ಇನ್ನು ಬೆಲೆ ಏರಿಕೆಯಿಂದಾಗಿ ಕಣ್ಗೆಟ್ಟಿರ್ತಕ್ಕಂಥ ರಾಜ್ಯದ ಜನತೆಗೆ ಈಗ ಮತ್ತೊಂದು ದರ ಏರಿಕೆಯ ಹೊಡೆತಕ್ಕೆ ಸಿದ್ಧವಾಗಬೇಕಾಗಿದೆ ಅಂತಕ್ಕಂಥ ಸ್ಥಿತಿ ಸದ್ಯಕ್ಕೆ ಈಗ ನಿರ್ಮಾಣ ಆಗಿದೆ. ಶೀಘ್ರದಲ್ಲೇ ಆಟೋ ದರ ಕೂಡ ಏರಿಕೆಯಾಗಲಿದ್ದು, ಈ ಸಂಬಂಧ ಮೇ 13ಕ್ಕೆ ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಮತ್ತೊಂದು ಮಹತ್ವದ ಸಭೆ ನಡೆಯುತ್ತೆ. ಸದ್ಯ ಬೆಂಗಳೂರಿನಲ್ಲಿ ಕನಿಷ್ಠ ಆಟೋ ಪ್ರಯಾಣ ದರ 30 ರೂಪಾಯಿ ಇದೆ. ಪರಿಷ್ಕೃತ ದರಪಟ್ಟಿ ಪ್ರಕಾರ ಕನಿಷ್ಠ ಪ್ರಯಾಣ ದರವನ್ನು 35 ರೂಪಾಯಿ ಮಾಡುವಂತೆ ಆಟೋ ಚಾಲಕರು ಒತ್ತಾಯಿಸಿದ್ದಾರೆ. ಅಲ್ಲದೆ ಪ್ರತಿ ಕಿಲೋಮೀಟರ್ ದರ 15 ರೂಪಾಯಿಯಿಂದ 18 ರೂಪಾಯಿಗೆ ಏರಿಕೆ ಮಾಡೋದಕ್ಕೆ ಒತ್ತಾಯಿಸಲಾಗಿದೆ. ಇನ್ನು ಶಕ್ತಿ ಯೋಜನೆ ಆರಂಭವಾದ ಬಳಿಕ ರಾಜ್ಯದ ಅನೇಕ ಕಡೆ ನಿತ್ಯ ರಶ್ ಬಸ್ನಿಂದಾಗಿ ಕಂಗೆಟ್ಟ ರಾಜ್ಯದ ಮಹಿಳೆಯರು ಮತ್ತು ಪ್ರಯಾಣಿಕರಿಗೆ ಸಾರಿಗೆ ಇಲಾಖೆ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದೆ. ರಾಜ್ಯ ರಸ್ತೆ ಸಾರಿಗೆ 2,000 ಹೊಸ ಬಸ್ಗಳ ಖರೀದಿಗೆ ಮುಂದಾಗಿದೆ. ಶಕ್ತಿ ಯೋಜನೆ ನಂತರದಲ್ಲಿ ಸರ್ಕಾರಿ ಬಸ್ಗಳಲ್ಲಿ ಕಾಲಿಡೋದಕ್ಕೂ ಜಾಗ ಇಲ್ಲದಷ್ಟು ಪ್ರಯಾಣಿಕರು ಸಂಚಾರ ಮಾಡ್ತಾ ಇದ್ದಾರೆ. ರಾಜ್ಯದ ಪ್ರಯಾಣಿಕರಿಗೆ ಬಸ್ಗಳು ಸಾಲ್ತಾ ಇಲ್ಲ. ಹೀಗಾಗಿ ಸಾವಿರಾರು ಹೊಸ ಬಸ್ಗಳ ಖರೀದಿಗೆ ಮುಂದಾಗಿರುವ ಸಾರಿಗೆ ಇಲಾಖೆ KSRTC, BMTC ಸೇರಿದಂತೆ 4 ನಿಗಮಕ್ಕೂ ಹೊಸ ಬಸ್ಗಳ ಸೇರ್ಪಡೆಯಾಗುತ್ತೆ. ಕಲ್ಯಾಣ ಕರ್ನಾಟಕಕ್ಕೆ 700, KSRTCಗೆ 500, BMTCಗೆ 400, ವಾಯವ್ಯ ಕರ್ನಾಟಕ ಒಟ್ಟು 2,000 ಬಸ್ ಖರೀದಿಗೆ ಮುಂದಾಗಿದೆ. ಮುಂದಿನ ತಿಂಗಳು ಹೊಸ ಬಸ್ಗಳ ಪೈಕಿ 300 ಬಸ್ಗಳು ಬರಲಿದ್ದು, ನಂತರ ಹಂತ ಹಂತವಾಗಿ ಬಸ್ಗಳು ರೋಡ್ಗೆ ಇಳಿಯುತ್ತವೆ.